ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಇಂದು ರೈತ ಸಂಘ ಮತ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಇದೇ ಒಂದು ಸಂದರ್ಭದಲ್ಲಿ ಸಕ್ಕರೆ ಸಚಿವರ ಮುಂದೆ ಸಾಕಷ್ಟು ರೀತಿಯಲ್ಲಿ ರೈತ ಮುಖಂಡ ಆಗಿರುವಂತಹ ಚುನಪ್ಪ ಪೂಜಾರಿ ಅವರು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿರುವಂತದ್ದು. ಈ ಒಂದು ವಿಷಯದ ಕುರಿತು ಮಾತನಾಡಕ್ಕೆ ನನ್ನ ಜೊತೆ ರೈತ ಮುಖಂಡರಾದಂತಹ ಚುನಪ್ಪ ಪೂಜಾರಿ ಅವರಿದ್ದಾರೆ. ಅವರನ್ನೇ ಮಾತಾಡ್ತಾ ಇದ್ದೀನಿ. ಸರ್, ಈಗ ಇವತ್ತು ಸಕ್ಕರೆ ಸಚಿವರು ಒಂದು ವಿವಿಧ ಬೇಡಿಕೆಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನೇನು ಪ್ರಮುಖವಾದ ಬೇಡಿಕೆಗಳಂತ? ಏನಿಲ್ಲ, ಇವತ್ತು ಹಾಲಿಗೆ ಒಂದು 100 ರೂಪಾಯಿ ದರ ಆಗಬೇಕು, ಕರೆಂಟ್ ಹಗಲಿ 12 ತಾಸು ತ್ರಿಬೇಸ್ಕೊಡ್ಬೇಕು, ಅಕ್ರಮ ಸಕ್ರಮ ಚಾಲೂ ಮಾಡಬೇಕು, ಮತ್ತು ರೈತರ ಸಾಲ ಸಂಕಷ್ಟದಾಗ ಒದ್ದಾಡತ್ತರು ಸಾಲ ವಸೂಲಾತಿ ಬಂದ್ ಮಾಡಿ ಸಾಲ ಮನ್ನಾ ಮಾಡಬೇಕು. ಹೀಗೆ ಹಲವಾರು ಸುಮಾರು 23 ವಿಚಾರಗಳದಾವು. ಇಡೀ ಬೀದರ್ದಿಂದ ಚಾಮರಾಜನಗರ ಮಟ್ಟ ರೈತರ ಜ್ವಲಂತ ಸಮಸ್ಯೆ ಇದಾವು. ಎಲ್ಲಾ ಸಮಸ್ಯೆಗಳು ಕೂಡ ಮುಖ್ಯಮಂತ್ರಿಗೆ ಮನವಿ ಮಾಡಿ ಕೆಲವಾದ್ರೂ ಇವತ್ತು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕಂತ ಒತ್ತಾಯ ಮಾಡ್ತಾ ಇದೀವಿ. ಈಗ ಸರ್, ಸಿದ್ದರಾಮಯ್ಯ ಭೇಟಿ ಹಾಕಿ ಹೋಗ್ತಿದ್ರೆ ಯಾವ ವಿಷಯ ಸಂಬಂಧಪಟ್ಟಾಗ ಚರ್ಚೆ ಮಾಡ್ತೀರಂತ? ವಿದ್ಯುತ್, ವಿಶೇಷವಾಗಿ ವಿದ್ಯುತ್ ಬದಲು ಚರ್ಚೆ ಮಾಡ್ತೀವಿ. ಹಗಲಿ 12 ತಾಸು ಕೊಡಬೇಕು, ಹಾಲಿನ ದರ ಹೆಚ್ಚು ಕೊಡಬೇಕು, ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡಿಬೇಕು, APMC ಇರಲಿ, ಅಗತ್ಯ ವಸ್ತುಗಳು ಇರಲಿ, ಇವೆಲ್ಲ ಕಾನೂನು ವಾಪಸ್ ಪಡಿಬೇಕು ಅನ್ನುವಂಥ ಚರ್ಚೆ ಮಾಡ್ತೀವಿ. ಸಿಮ್ಮಿಯವ್ರ ಬಳಿ ಸಾಲ ಮನ್ನಾದ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತೀರಾ? ಸಾಲ ಮನ್ನಾದ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತೀರಾ? 100% ಮಾಡ್ತೀವಿ. ಅನಿವಾರ್ಯ ಇದೆ ಸಾಲ ಮನ್ನಾ. ಇಲ್ಲಿವರೆಗೆ ಬೆಲೆ ಯೋಗ್ಯವಾದ ಶ್ರಮ ತಕ್ಕಂತೆ ಬೆಲೆ ಸಿಗಂಗಿಲ್ಲ, ಅಲ್ಲಿವರೆಗೆ ಸಾಲ ಮನ್ನಾ ಅನಿವಾರ್ಯ. ಚರ್ಚೆ ಮಾಡ್ತೀವಿ. ಇದಿಷ್ಟು ಏನಂತಂದ್ರೆ ರೈತರು ಕೇವಲ ವಿವಿಧ ಬೆಳೆಗೆ ಮಾತ್ರ ಬೆಲೆ ನಿಗದಿ ಆಗಬಾರದು, ಪ್ರತಿ ಲೀಟರ್ ಹಾಲಿಗೆ 100 ರೂಪಾಯಿ ಹಣವನ್ನ ಸಹ ಇಲ್ಲಿ ಬೆಲೆ ಆಗುವಂತೆ ರೈತ ಮುಖಂಡ ಚುನಪ್ಪ ಪೂಜಾರಿ ಅವರು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಮತ್ತಷ್ಟೊಂದಿಷ್ಟು ಆಗ್ರಹವನ್ನ ಮಾಡುವಂತಾಗಿ ಅಶ್ವಯೋಗ ನ್ಯೂಸ್ಗೆ ಹೇರುವಂತದ್ದು. ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಪ್ರಶಾಂತ್ ಸತ್ತಿ, ಅಶ್ವಯೋಗ ನ್ಯೂಸ್, ಬೆಳಗಾವಿ.